ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹನುಮಾನ್ ಚಾಲೀಸವನ್ನು ಅರ್ಥಸಹಿತವಾಗಿ ಹೇಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಶ್ರೀ ಗುರು ಚರಣ ಸರೋಜ ರಜ ನಿಜ ಮನ ಮುಕುರ ಸುಧಾರಿ ವರಣೌ ರಘುವರ ವಿಮಲ ಯಶ ಜೋದಾಯಕ ಫಲಚಾರಿ. ನನ್ನ ಪೂಜ್ಯ ಗುರುಗಳ ಚರಣ ಕಮಲಗಳ ಧೂಳಿಯಿಂದ ನನ್ನ ಮನಸ್ಸೆಂಬ ಕನ್ನಡಿಯನ್ನು ನಾನು ಶುಚಿಗೊಳಿಸಿಕೊಂಡು ರಘುಕುಲ ಶ್ರೇಷ್ಠನಾದ ಶ್ರೀರಾಮಚಂದ್ರನ ನಿರ್ಮಲವಾದ ಕೀರ್ತನೆಯ ಚರಿತ್ರೆಯನ್ನು ಹೇಳುತ್ತೇನೆ. ರಘುವೀರನ ಈ ಚರಿತ್ರೆಯು 4 ಪುರುಷಾರ್ಥಗಳನ್ನು ಕೊಡುತ್ತದೆ. ಬುದ್ಧಿಹೀನತನು ಜಾನಿಕೈ ಸುಮಿರೋ ಪವನ ಕುಮಾರ ಬಲಬುದ್ಧಿ ವಿದ್ಯಾ ದೇಹು ಮೋಹಿ ಹರಹು ಕಲೇಶ ವಿಕಾರ. ವಾಯುಪುತ್ರನಾದ ಆಂಜನೇಯ, ನನ್ನ ಬುದ್ಧಿಹೀನ, ನನ್ನ ಶರೀರವು ದುರ್ಬಲ, ಇದು ನನಗೆ ಗೊತ್ತು. ಆದ್ದರಿಂದ ನಿನ್ನನ್ನು ಪ್ರಾರ್ಥಿಸುತ್ತಿದ್ದೇನೆ. ನನ್ನ ದೇಹ ಬಲವನ್ನು ಸಮೃದ್ಧಿಯನ್ನು ದಯಪಾಲಿಸು. ನನ್ನಲ್ಲಿರುವ ದೋಷಗಳನ್ನು, ನನ್ನ ಮನಸ್ಸಿನಲ್ಲಿರುವ ವಿಕಾರವನ್ನು ಹೋಗಲಾಡಿಸು. ಜಯ ಹನುಮಾನ ಜ್ಞಾನಗುಣ ಸಾಗರ ಜಯ ಕಪೀಸತಿಹು ಲೋಕ ಉಜಾಗರ. ಹೇ ಹನುಮಂತ, ನಿನಗೆ ಜಯವಾಗಲಿ. ನೀನು ವಿದ್ಯಾಸಾಗರನು ಅಷ್ಟೇ ಅಲ್ಲ, ಒಳ್ಳೆಯ ಗುಣಗಳ ಸಾಗರನೂ ಹೌದು. ಹೇ ಕಪಿಗಳ ನೇತಾರ, ನಿನಗೆ ಜಯವಾಗಲಿ. ನೀನು ನಿನ್ನ ತೇಜಸ್ಸಿನಿಂದ 3 ಲೋಕಗಳನ್ನು ಬೆಳಗುತ್ತಿರುವವನು. ರಾಮದೂತ ಅದುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತನಾಮ. ಹೇ ರಾಮದೂತ, ಹೇ ವಾಯುಪುತ್ರ, ಹೇ ಅಂಜನಾ ಮಾತೆಯ ಪುತ್ರ, ನೀನು ಅಗಾಧವಾದ ಬಲವುಳ್ಳವನು. ನಿನಗೆ ಸಮಾನರಾದವರು ಯಾರೂ ಇಲ್ಲ. ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೇಸಂಗಿ. ನೀನು ಮಹಾವೀರ, ಮಹಾಪರಾಕ್ರಮಶಾಲಿ, ಬಲಿಷ್ಠನಾದವನು. ನನ್ನ ಕೆಟ್ಟ ಆಲೋಚನೆಗಳನ್ನು ನೀನು ದೂರ ಮಾಡುವೆ. ಸಮೃದ್ಧಿ ಉಳ್ಳವರ ಸಂಗಡ ಯಾವಾಗಲೂ ಇರುವೆ. ಕಾಂಚನವರಣ ವಿರಾಜ ಸುವೇಶ ಕಾನನ ಕುಂಡಲ ಕುಂಚಿತ ಕೇಸ. ಹೇ ಹನುಮಾನ್, ನಿನ್ನದು ಬಂಗಾರದ ಮೈಬಣ್ಣ. ನೀನು ಸುಂದರವಾದ ಬಟ್ಟೆಯನ್ನು ಧರಿಸಿದ್ದೀಯೆ. ನೀನು ಕಿವಿಗಳಲ್ಲಿ ಹಾಕಿರುವ ಕುಂಡಲಗಳು ಶೋಭಿಸುತ್ತವೆ. ನಿನ್ನದು ಮೋಹಕವಾದ ಗುಂಗುರು ಕೂದಲು. ಆದ ವಜ್ರಹೌ ಧ್ವಜಾವಿರಾಜೈ ಕಾಂದೇ ಮುಂಜ ಜನವೋ ಸಾಜೈ. ನಿನ್ನ ಕೈಯಲ್ಲಿ ನೀನು ವಜ್ರಾಯುಧ ಮತ್ತು ಬಾವುಟವನ್ನು ಹಿಡಿದಿದ್ದಿ. ಹಾಗೆಯೇ ನಿನ್ನ ಹೆಗಲಲ್ಲಿ ಪವಿತ್ರ ದರ್ಭೆಯಿಂದ ಮಾಡಿರುವ ಜನಿವಾರವು ಶೋಭಿಸುತ್ತಿದೆ. ಶಂಕರ ಸುವನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ. ನೀನು ಶಿವನ ಅವತಾರವೇ ಆಗಿದ್ದೀಯೆ, ಕೇಸರಿಯ ಮಗನಾಗಿದ್ದೀಯೆ. ನೀನು ನಿನ್ನ ಮಹಾ ತೇಜಸ್ಸು ಮತ್ತು ಪ್ರತಾಪಗಳಿಂದ ಇಡೀ ಪ್ರಪಂಚದಲ್ಲಿ ಗೌರವಿಸಲ್ಪಡುತ್ತಿದ್ದೀಯೆ. ವಿದ್ಯಾಮಾನ ಗುಣಿ ಅತಿ ಚಾತುರ ರಾಮ ಕಾಜ ಕರಿಬೇಕೋ ಆತುರ. ನೀನು ವಿದ್ವಾಂಸ, ಗುಣವಂತನಾದವನು, ಅತಿ ಚತುರನಾದವನು. ನೀನು ಯಾವಾಗಲೂ ಶ್ರೀರಾಮಚಂದ್ರನ ಕಾರ್ಯವನ್ನು ಮಾಡುವುದಕ್ಕೆ ಸದಾ ಕಾತುರನಾಗಿರುವವನು. ಪ್ರಭು ಚರಿತ್ರ ಸುನಿಬೇಕೋ ರಸ್ಯ ರಾಮಲಖನ ಸೀತಾಮನ ವಸಿಯ. ನೀನು ಪ್ರಭು ರಾಮಚಂದ್ರನ ಗುಣಗಾನವನ್ನು ಕೇಳುತ್ತಿರುವುದರಲ್ಲಿ ಆನಂದವನ್ನು ಹೊಂದುತ್ತೀಯೆ. ನಿನ್ನ ಹೃದಯದಲ್ಲಿ ಶ್ರೀರಾಮಚಂದ್ರ, ಸೀತಾಮಾತೆ ಮತ್ತು ಲಕ್ಷ್ಮಣರು ವಾಸವಾಗಿದ್ದಾರೆ. ಸೂಕ್ಷ್ಮ ರೂಪಧರಿಸಿ ಅಹಿತಿಕಾವ ವಿಕಟ ರೂಪಧರಿ ಲಂಕಜರಾವ. ನೀನು ಸೂಕ್ಷ್ಮ ರೂಪದಿಂದ ಸೀತಾದೇವಿಯ ಎದುರು ಕಾಣಿಸಿಕೊಂಡೆ. ಘೋರ ರೂಪವನ್ನು ತಾಳಿದೆ, ಲಂಕಾನಗರವನ್ನು ಸುಟ್ಟು ಹಾಕಿದೆ. ಭೀಮರೂಪಧರಿ ಅಸುರ ಸಂಹಾರೆ ರಾಮಚಂದ್ರಕ್ಕೆ ಕಾಜ ಸಂಹಾರೆ. ನಂತರ ನೀನು ಬೃಹತ್ ರೂಪವನ್ನು ಪಡೆದು ರಾಕ್ಷಸರನ್ನು ಕೊಂದು ಹಾಕಿ ರಾಮ ಕಾರ್ಯವನ್ನು ಸಾಧಿಸಿದೆ. ಲಾಯ ಸಂಜೀವನ ಲಖನ ಜಿಯಾಯೆ ಶ್ರೀ ರಘುವೀರ ಹರಸಿ ಉರಲಾಯೆ. ನೀನು ಸಂಜೀವಿನಿ ಗಿಡವನ್ನು ತಂದು ಲಕ್ಷ್ಮಣನನ್ನು ಬದುಕಿಸಿದೆ. ಆಗ ಶ್ರೀರಾಮನು ಆನಂದದಿಂದ ನಿನ್ನನ್ನು ಅಪ್ಪಿಕೊಂಡನು. ರಘುಪತಿ ಕಿನ್ನಿ ಬಹುದು ಬಡಾಯಿ ತುಮ ಮಮ ಪ್ರಿಯ ಭರತ ಸಮಬಾಯಿ. ಶ್ರೀರಾಮನು ನಿನ್ನನ್ನು ಬಹುವಾಗಿ ಹೊಗಳಿದನು ಮತ್ತು ನೀನು ಸಹೋದರ ಭರತನ ಸಮ ಎಂದು ಹೇಳಿದರು. ಸಹಸ್ರವದನ ತುಮರೋ ಯಸಗಾವೈ ಹಸಗೈ ಸೇಪತಿ ಕಂಠಲಗಾವೈ. ಶ್ರೀರಾಮಚಂದ್ರನು ನಿನ್ನನ್ನು ಆಲಂಗಿಸಿಕೊಂಡು ಸಾವಿರಾರು ಕಂಠಗಳಿಂದ ನಿನ್ನ ಕೀರ್ತಿಯ ಗುಣಗಾನವಾಗಲಿ ಎಂದು ಪ್ರೀತಿಯಿಂದ ಹಾರೈಸಿದರು.
ಸನಕಾದಿಕ ಬ್ರಹ್ಮಾದಿ ಮುನೀಸ ನಾರದ ಶಾರದ ಸಹಿತ ಹಯೇಸ. ಋಷಿಗಳಾದ ಸನಕ, ಸನಾತನ, ಸುನಂದನ ಮತ್ತು ಸನತ್ಕುಮಾರರು, ಬ್ರಹ್ಮನೇ ಮೊದಲಾದ ದೇವತೆಗಳು, ಶಿವ, ನಾರದ, ಸರಸ್ವತಿ ಮತ್ತು ಶೇಷನಾಗ ಮೊದಲಾದವರು, ಯಮಕುಬೇರ ದಿಕ್ಪಾಲ ಜಹಾಂತೆ ಕವಿಕೋವಿದ ಕಹಿ ಸಕೆ ಕಹಾಂತೆ. ಯಮ, ಕುಬೇರ, ದಿಕ್ಪಾಲಕರು, ಕವಿಗಳು, ವಿದ್ವಾಂಸರು ಇವರುಗಳಲ್ಲಿ ಯಾರಿಗೂ ನಿನ್ನ ಮಹಿಮೆಯನ್ನು ಪೂರ್ಣವಾಗಿ ವಿವರಿಸಲು ಹೇಳಲು ಸಾಧ್ಯವಾಗಲೇ ಇಲ್ಲ. ತುಮ ಉಪಕಾರ ಸುಗ್ರೀವಹಿಕೇನ ರಾಮ ಮಿಲಾಯ ರಜಪದ ದೀನ. ನೀನು ಸುಗ್ರೀವನಿಗೆ ರಾಮನೊಂದಿಗೆ ಭೇಟಿ ಮಾಡಿಸಿ ಆ ಮೂಲಕ ಅವನಿಗೆ ರಾಜ್ಯ ಪದವಿಯನ್ನು ಕೊಡಿಸಿ ಬಹಳ ಉಪಕಾರವನ್ನು ಮಾಡಿದ್ದೀಯೆ. ತುಮರೋ ಮಂತ್ರ ವಿಭೀಷಣ ಮಾನ ಲಂಕೇಶ್ವರ ಭಯ ಸಬುಜಗ ಜಾನ. ನಿನ್ನ ಸಲಹೆಯ ಪ್ರಕಾರ ನಡೆದುಕೊಂಡು ವಿಭೀಷಣನು ಲಂಕೆಗೆ ರಾಜನಾದನು. ಈ ವಿಷಯ ಇಡೀ ಜಗತ್ತಿಗೆ ಗೊತ್ತಿದೆ. ಯುಗ ಸಹಸ್ರ ಯೋಜನ ಪರಭಾನು ಲೀಯೋತಾಯಿ ಮಧುರ ಫಲಜಾನು. ಸೂರ್ಯ ಸಾವಿರಾರು ಯೋಜನೆಗಳ ದೂರದಲ್ಲಿದ್ದಾನೆ. ಅವನ ಹತ್ತಿರ ಹೋಗಲು ಯುಗಗಳೇ ಬೇಕಾಗಬಹುದು. ನೀನು ಅಂತಹದನ್ನು ಒಂದು ಸಿಹಿಯಾದ ಹಣ್ಣು ಎಂದುಕೊಂಡು ನುಂಗಲು ಬಯಸಿದೆ. ಪ್ರಭು ಮುದ್ರಿಕ ಮೇಲಿಮುಖಮಾಯಿ ಜಲದಿಲಾಂಗಿಗಯೇ ಅಚರಜನಾಯಿ. ಅಂತಹ ನೀನು ಪ್ರಭು ರಾಮಚಂದ್ರನ ಮುದ್ರೆಯುಂಗುರವನ್ನು ಬಾಯಲ್ಲಿ ಇಟ್ಟುಕೊಂಡು ಸಮುದ್ರವನ್ನೇ ದಾಟಿದುದು ಆಶ್ಚರ್ಯವೇನೂ ಇಲ್ಲ. ದುರ್ಗಮ ಕಾಜ ಜಗತ್ತಿಗೆ ಜೇತೆ ಸುಗಮಾನುಗ್ರಹ ತುಮಹರಿತೇತೆ. ಈ ಜಗತ್ತಿನಲ್ಲಿರುವ ಕಠಿಣ ಕೆಲಸಗಳು ಎಲ್ಲವೂ ನಿನ್ನ ಅನುಗ್ರಹದಿಂದ ಸುಲಭವಾಗಿ ಬಿಡುತ್ತದೆ. ರಾಮ ದುಹಾರೆ ತುಮುರಕುವಾರೆ ಓತನ ಆಜ್ಞಾ ಬಿನು ಪೈಸಾರೆ. ನೀನು ರಾಮಚಂದ್ರನ ರಾಜ್ಯಕ್ಕೆ ದ್ವಾರಪಾಲಕನಾಗಿರುವೆ. ಅದರೊಳಗೆ ನಿನ್ನ ಅನುಮತಿ ಇಲ್ಲದೆ ಯಾರೂ ಪ್ರವೇಶಿಸಲಾರರು. ಸಬು ಸುಕಲ ಹೈ ತುಮಾರಿ ಶರಣ ತುಮುರಕ್ ಸಹುಕಾ ಹೋಕೋಡನ್ನ. ನಿನ್ನಲ್ಲಿ ಶರಣಾಗುವವರು ಎಲ್ಲ ಸುಖವನ್ನು ಹೊಂದುತ್ತಾನೆ. ನೀನು ರಕ್ಷಕನಾಗಿರುವೆ. ಭಯ ಎಲ್ಲಿಯದು? ಆಪನ ತೇಜ ತುಮ ಸಮಾರೋಹಾಂಪೈ ತೀನೋಂ ಲೋಕ ಹಾಂಕತೆ ಕಾಂಪೈ. ನಿನ್ನ ಅಗಾಧ ಬಲವನ್ನು ನೀನೇ ಶಮನ ಮಾಡಿಕೊಳ್ಳಬಲ್ಲೆ. ಆ ನಿನ್ನ ಮಹಾಬಲವನ್ನು ಕಂಡು 3 ಲೋಕಗಳು ನಡುಗುತ್ತಿವೆ. ಭೂತ ಪಿಶಾಚ ನಿಕಟ ನಹಿ ಆವೈ ಮಹಾವೀರ ಜಬ ನಾಮ ಸುನಾವೈ. ಮಹಾವೀರನಾದ ನಿನ್ನ ಹೆಸರನ್ನು ಯಾರಾದರೂ ಜಪಿಸಿದ್ದನ್ನು ಕೇಳಿದೊಡನೆಯೇ ಭೂತ ಪಿಶಾಚಿಗಳು ಹತ್ತಿರ ಕೂಡ ಸುಳಿಯುವುದಿಲ್ಲ. ನಾಸೈ ರೋಗ ಹರೈ ಸಬ ಪೀರ ಜಪತ ನಿರಂತರ ಹನುಮತ ವೀರ. ಹೇ ವೀರ ಹನುಮಾನ್, ನಿನ್ನ ನಾಮವನ್ನು ಸತತವಾಗಿ ಜಪಿಸಿದರೆ ಇರುವ ಎಲ್ಲ ರೋಗಗಳು ನಾಶವಾಗುತ್ತದೆ ಮತ್ತು ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ. ಸಂಕಟ ಸೇ ಹನುಮಾನ ಚಿಡಾವೈ ಮನಕ್ರಮ ವಚನ ಧ್ಯಾನ ಜೋಲಾವೈ. ಯಾರು ಆಲೋಚನೆ ಮಾಡುವಾಗಲೂ ಮಾತನಾಡುವಾಗಲೂ ಕೆಲಸ ಮಾಡುವಾಗಲೂ ಅವನನ್ನೇ ಧ್ಯಾನಿಸುತ್ತಿರುತ್ತಾರೋ ಅಂತಹವರ ಎಲ್ಲ ಸಂಕಟಗಳನ್ನು ಹನುಮಂತನು ದೂರ ಮಾಡುತ್ತಾನೆ. ಸಬ ಪರ ರಾಮ ತಪಸ್ವಿ ರಾಜ ತಿನಿಕೆ ಕಾಜ ಸಕಲ ತುಮ ಸಾಜ. ಶ್ರೀರಾಮಚಂದ್ರನು ತನ್ನ ಮೇಲೆ ಧ್ಯಾನ ಮಾಡುವ ತಪಸ್ವಿಗಳ ಬಯಕೆಯನ್ನು ಪೂರ್ತಿ ಮಾಡುವ ಪ್ರಭುವಾಗಿದ್ದಾನೆ. ಅಂತಹ ಪ್ರಭುವಿನ ಎಲ್ಲ ಕಾರ್ಯವನ್ನು ನೀನು ಪೂರ್ಣಗೊಳಿಸಿದ್ದೀಯೆ. ಅವರು ಮನೋರಥ ಚೋಕೋ ಇಲಾವೈ ತಾಸು ಹಮಿತ ಜೀವನು ಪಲುಪಾವೈ. ಭಕ್ತರು ಯಾವುದೇ ಮನೋರಥಗಳನ್ನು ಹೊಂದಿರಲಿ, ಕಡೆಗೆ ಅವರೆಲ್ಲರೂ ಭಗವತ್ ಸಾಕ್ಷಾತ್ಕಾರದ ಮೂಲಕ ಉತ್ತಮ ಫಲವನ್ನೇ ಪಡೆಯುತ್ತಾರೆ. ಚಾರೋ ಯುಗ ಪ್ರತಾಪ ತುಮಾರ ಐ ಪರಸಿದ್ಧಿ ಜಗತ್ತು ವಿಜಯಾರ. ನಿನ್ನ ಶಕ್ತಿಯು ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗಗಳೆಂಬ 4 ಯುಗಗಳಲ್ಲಿ ನೆಲೆ ನಿಂತಿದೆ ಹಾಗೂ ನಿನ್ನ ಕೀರ್ತಿಯು ಇಡೀ ಪ್ರಪಂಚದಾದ್ಯಂತ ಹರಡಿದೆ. ಸಾಧು ಸಂತಕೆ ತುಮುರಕುವಾರೆ ಹಸುರ ನಿಕಂದನ ರಾಮ ದುಲಾರೆ. ನೀನು ರಾಮಚಂದ್ರನಿಗೆ ಬಹಳ ಪ್ರಿಯವಾದವನು, ಸಾಧು ಸಂತರನ್ನು ಕಾಪಾಡುವವನು ಮತ್ತು ದುಷ್ಟಶಕ್ತಿಗಳನ್ನು ನಾಶ ಮಾಡುವವನು. ಅಷ್ಟಸಿದ್ಧಿಕೆ ನವನಿಧಿಕೆ ದಾತ ಅಸವರ ದೀನ ಜಾನಕಿ ಮಾತಾ. ಸೀತಾ ಮಾತೆಯು ನಿನಗೆ ಒಂದು ವರವನ್ನು ನೀಡಿದ್ದಾರೆ. ಅದರಂತೆ ನೀನು ನಿನ್ನ ಭಕ್ತರಿಗೆ ಅಷ್ಟಸಿದ್ಧಿಗಳನ್ನು 9 ವಿಧದ ನಿಧಿಗಳನ್ನು ದಯಪಾಲಿಸಬಲ್ಲೆ.
ರಾಮ ರಸಾಯನ ತುಮರೇ ಪಾಸ ಸಾದರ ಹೋ ರಘುಪತಿ ಕೆ ದಾಸ. ರಾಮನು ರಸಾಯನವೆಂಬ ಸಿದ್ಧೌಷಧವು ನಿನ್ನ ಬಳಿ ಯಾವಾಗಲೂ ಇರುವುದು. ಅಂತಹ ರಘುಪತಿಯ ದಾಸನಾಗಿ ನೀನು ಕೂಡ ಸದಾ ಇರುವೆ. ತುಮರೇ ಭಜನ ರಾಮ ಕೋ ಪಾವೈ ಜನ್ಮ ಜನ್ಮಕ್ಕೆ ದುಃಖ ಬಿಸರಾವೈ. ನಿನ್ನ ಮೇಲೆ ಮಾಡುವ ಭಕ್ತಿಯಿಂದ ರಾಮನನ್ನು ಹೊಂದಬಹುದು. ಆಗ ಜನ್ಮ ಜನ್ಮಾಂತರದ ಎಲ್ಲ ದುಃಖಗಳು ದೂರವಾಗಿ ಬಿಡುತ್ತದೆ. ಅಂತಕಾಲ ರಘುಪತಿಪುರ ಜಾಯಿ ಜಹಂ ಜನ್ಮ ಹರಿ ಭಕ್ತ ಕಹಾಯಿ. ಭಕ್ತನಾದವನು ತನ್ನ ಕಡೆಯ ಕಾಲದಲ್ಲಿ ರಘುಪತಿಯ ಸಾನ್ನಿಧ್ಯವನ್ನು ಹೊಂದುತ್ತಾನೆ. ಅಲ್ಲಿ ಕೂಡ ಭಗವದ್ ಭಕ್ತನೆಂಬ ಪ್ರಸಿದ್ಧಿ ಹೊಂದುತ್ತಾನೆ. ಅವರು ದೇವತಾ ಚಿತ್ತನ ದರಹಿ ಹನುಮತ್ ಸೇಹಿ ಸರ್ವ ಸುಖ ಕರಹಿ. ಯಾವನು ಅನನ್ಯವಾದ ಭಕ್ತಿಯಿಂದ ಹನುಮಂತನನ್ನು ಭಜಿಸುತ್ತಾನೋ ಅವನು ಎಲ್ಲ ಸುಖಗಳನ್ನು ಪಡೆಯುತ್ತಾನೆ. ಅಂತಹ ಭಕ್ತನು ಬೇರೆ ದೇವತೆಗಳನ್ನು ಪೂಜಿಸಬೇಕಾಗಿಲ್ಲ. ಸಂಕಟ ಕಟೈ ಮಿಟೈ ಸಬು ಬೀರ ಜೋ ಸುಮಿರೈ ಹನುಮತ್ ಬಲವೀರ. ಮಹಾಬಲ ಶಕ್ತಿಯಾದ ಹನುಮಂತನನ್ನು ಸ್ಮರಿಸುವುದರಿಂದ ಎಲ್ಲ ಕಷ್ಟಗಳು ಮತ್ತು ಸಂಕಷ್ಟಗಳು ನಿವಾರಣೆಯಾಗುತ್ತವೆ. ಜೈ 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 ಹನುಮಾನ್ ಗೊಸಾಯಿ ಕೃಪಾ ಕರುಹು ಗುರುದೇವ ಕಿ ನಾಯಿ. ಹನುಮಂತನಿಗೆ ಜಯವಾಗಲಿ. ಪರಮ ಗುರುವಾದ ಅವನು ನಮ್ಮ ಮೇಲೆ ಕೃಪೆ ಮಾಡಲಿ. ಜೋ ಶತಬರ ಪಟಕರ್ ಹೋಕೋಯಿ ಚೂಟ್ ಹಿ ಬಂದ ಮಹಾಸುಖ ಹೋಯಿ. ಯಾರು ಶ್ರದ್ಧೆಯಿಂದ ಶ್ರೀ ಹನುಮಾನ್ ಚಾಲಿಸವನ್ನು 100 ಬಾರಿ ಪಠಣೆ ಮಾಡುತ್ತಾರೋ ಅಂತಹವರು ಎಲ್ಲ ಪ್ರಾಪಂಚಿಕ ಬಂಧನಗಳಿಂದ ಮುಕ್ತರಾಗಿ ಪರಮಸುಖವನ್ನು ಪಡೆಯುತ್ತಾರೆ. ಜೋ ಯಹ ಪಠೈ ಹನುಮಾನ್ ಚಾಲೀಸಾ ವೋಯ ಸಿದ್ಧಿ ಸಾಕಿ ಗೌರೀಸ. ಯಾರು ಹನುಮಾನ್ ಚಾಲಿಸವನ್ನು ಶ್ರದ್ಧೆಯಿಂದ ಪಠಿಸುತ್ತಾರೋ ಅವರಿಗೆ ಎಲ್ಲ ಕಾರ್ಯದಲ್ಲಿಯೂ ಸಿದ್ಧಿ ಲಭಿಸುವುದು. ಇದಕ್ಕೆ ಗೌರಿಪತಿಯಾದ ಶಿವನೇ ಸಾಕ್ಷಿಯಾಗಿರುವನು. ಪವನತನಯ ಸಂಕಟಹರಣ ಮಂಗಳ ಮೂರುತಿ ರೂಪ. ರಾಮ ಲಖನ ಸೀತಾ ಸಹಿತ ಹೃದಯ ಬಸಹು ಸುರಭೂ. ವಾಯುಪುತ್ರನು ಸಂಕಟಗಳನ್ನು ಎಲ್ಲ ಕಳೆಯುವವನು. ಸೊಗಸಾದ ರೂಪವುಳ್ಳವನು. ದೇವತೆಗಳ ಒಡೆಯನು ಆದ ಹನುಮಂತನು ಶ್ರೀರಾಮ ಲಕ್ಷ್ಮಣ ಸೀತೆಯರ ಒಡಗೂಡಿ ನನ್ನ ಹೃದಯದಲ್ಲಿ ನೆಲೆಸಿರಲಿ. ನೋಡಿದ್ರಲ್ಲ ಫ್ರೆಂಡ್ಸ್, ಹನುಮಾನ್ ಚಾಲಿಸದ ಅರ್ಥವನ್ನು ನೀವು ಕೂಡ ಪಠಣೆ ಮಾಡಿ ಲಾಭವನ್ನು ಪಡ್ಕೊಳ್ಳಿ. ಹನುಮಾನ್ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.